ತುರ್ತು ಅನಾರೋಗ್ಯದಿಂದ ಬಳಲ್ತಾ ಇರುವ ಪೌರ ಕಾರ್ಮಿಕ ಮಹಿಳೆಯೊಬ್ಬರು ಹಾಸನದ ಸರ್ಕಾರಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಸಹಾಯಕ ಕಾರ್ಮಿಕರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಳೆದ 2 ತಿಂಗಳುಗಳಾದರೂ ಇತ್ತ ಮುಖ ಮಾಡದೆ ನಿರ್ಲಕ್ಷ್ಯ ತೋರಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಸನದ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಾದ ಮಂಜಮ್ಮ ಕಳೆದ 2 ತಿಂಗಳ ಹಿಂದೆ ತೀವ್ರ ಹೊಟ್ಟೆ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು. ವೈದ್ಯಕೀಯ ತಪಾಸಣೆ ವೇಳೆಯಲ್ಲಿ ಪಿತ್ತಕೋಶದಲ್ಲಿ ಕಲ್ಲಿರ್ತಕ್ಕಂಥದ್ದು ಪತ್ತೆಯಾದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಆದರೆ ಶಸ್ತ್ರಚಿಕಿತ್ಸೆ ಬಳಿಕವೂ ಕೂಡ ಹೊಟ್ಟೆ ನೋವು ಮುಂದುವರೆದಿತ್ತು. ಇದರ ಜೊತೆಗೆ ಅವರಿಗೆ ಸ್ಟ್ರೋಕ್ ಕೂಡ ಆಗಿತ್ತು. ಹೀಗಾಗಿ ಆರೋಗ್ಯ ಸ್ಥಿತಿ ಸಂಪೂರ್ಣ ಹದಗೆಟ್ಟ ಹಿನ್ನೆಲೆಯಲ್ಲಿ ಚಿಕಿತ್ಸೆಗಾಗಿ ಕಳೆದ 2 ತಿಂಗಳಿಂದ ಬಹುತೇಕ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. 2 ರಿಂದ 3 ಲಕ್ಷ ರೂಪಾಯಿ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಸಾಲ ಮಾಡಿಕೊಂಡಿದ್ದಾರೆ. ಅಂಡ್ ಇಷ್ಟೆಲ್ಲ ಇದ್ರೂ ಕೂಡ ತೀವ್ರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇರತಕ್ಕಂಥ ಈ ಕುಟುಂಬಕ್ಕೆ ಸರ್ಕಾರಿ ಆಸ್ಪತ್ರೆಗಾದ್ರೂ ಬಂದು ಯಾರು ಅಧಿಕಾರಿಗಳ ತಿರುಗಿ ನೋಡಿದ್ದಾರಾ ಅಂತ ಅಂದ್ರೆ ಇವತ್ತಿನವರೆಗೂ ಕೂಡ ಯಾರೊಬ್ಬರು ಕೂಡ ತಿರುಗಿ ನೋಡಿಲ್ಲ. ಮಂಜಮ್ಮ ಅವರಿಗೆ ಒಬ್ಬ ಮಗ ಹಾಗೂ ಮಗಳಿದ್ದಾರೆ. ಮಗಳಿಗೆ ಮದುವೆ ಆಗಿದ್ದು ಮಗ ಮಂಜುನಾಥ್ ತಾಯಿ ಆರೈಕೆ ಮಾಡಬೇಕಾಗಿದೆ. ಆದ್ರೆ ವಿಶೇಷ ಏನು ಅಂತ ಅಂದ್ರೆ ಮಂಜುನಾಥ್ ಕೂಡ ಪೌರ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾಯಿಯ ಪ್ರಾಣ ಉಳಿಸೋದಕ್ಕೆ ಆಸ್ಪತ್ರೆಯಲ್ಲಿ ಕಾವಲು ಕಾಯಬೇಕು ಅಥವಾ ಬದುಕು ಕಟ್ಟಿಕೊಳ್ಳೋದಕ್ಕೆ ಕೆಲಸ ಮಾಡಬೇಕು ತಿಳಿಯದೆ ಆ ಯುವಕ ಕಣ್ಣೀರಲ್ಲಿ ಕೈ ತುಳಿತಾ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ತುರ್ತು ಮತ್ತೆ ಕಷ್ಟದ ಸಂದರ್ಭದಲ್ಲಿ ಮೇಸ್ತ್ರಿಗಳು, ಆರೋಗ್ಯ ನಿರೀಕ್ಷಕರು, ಪಾಲಿಕೆ ಆಯುಕ್ತರಾಗಿರ್ಬೋದು ಯಾರಾದ್ರೂ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬದ ಕಷ್ಟಕ್ಕೆ ಸ್ಪಂದಿಸಬೇಕಿತ್ತು. ಆದ್ರೆ 2 ತಿಂಗಳು ಕಳೆದ್ರೂ ಕೂಡ ಪಾಲಿಕೆಯ ಯಾವುದೇ ಅಧಿಕಾರಿಗಳು ಕೂಡ ಇತ್ತ ಸುಳಿತಾ ಇಲ್ಲ ಅಂತ ಸಂತ್ರಸ್ತೆ ಕುಟುಂಬಸ್ಥರು ಮತ್ತೆ ಕಾರ್ಮಿಕ ಸಂಘಟನೆಗಳು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾವೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಚಿಕಿತ್ಸೆಗೆ ಆರ್ಥಿಕ ನೆರವು ನೀಡೋದ್ರ ಜೊತೆಗೆ ಸಂಕಷ್ಟದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕ ಕುಟುಂಬಕ್ಕೆ ಬೆಂಬಲ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಯಾರು ಬಂದಿಲ್ಲ, ಪರಿಸ್ಥಿತಿ ಹಿಂಗಿದೆ. ಮೇಸ್ತ್ರಿಗಳು ಯಾರು ಇನ್ಸ್ಪೆಕ್ಟರ್ ಬಂದಿಲ್ಲ. ಅದಕ್ಕೆ ನನ್ನ ಪರಿಸ್ಥಿತಿ ಹಿಂಗಿದೆ, ಯಾರೂ ಬಂದಿಲ್ಲ, ಬರಬೇಕು ಅಂತ ಕೇಳ್ತಾ ಇದ್ದೀವಿ. ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ. ಅಮ್ಮನಿಗೆ ಪಿತ್ತಕೋಶದ ಆಪರೇಷನ್ ಆಯಿತು. ಕಲ್ಲಿದ್ದು ಬಂದುಬಿಟ್ಟು ವಿನಯ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಸುಮಾರು 3 ಲಕ್ಷದವರೆಗೂ ಖರ್ಚಾಯಿತು. ಆಮೇಲೆ ಅಲ್ಲಿಂದ ಬಂದು ಮತ್ತೆ ಏನು ತಿಂದರೂ ವಾಮಿಟ್ ಆಗೋದು. ಆಮೇಲೆ ಅಲ್ಲಿ ದುಡ್ಡೆಲ್ಲ ಖರ್ಚಾದ್ಮೇಲೆ ಇಲ್ಲಿ ಗೌರ್ಮೆಂಟಿಗೆ ಬಂದು ಸರ್. ಇಲ್ಲಿ ಗೌರ್ಮೆಂಟ್ ಬಂದ ಮೇಲೆ ಇಲ್ಲೆಲ್ಲ ಚೆನ್ನಾಗಿ ನೋಡ್ತವ್ರೆ. ಅಧಿಕಾರಿಗಳಿಗೂ ಮತ್ತು ಇನ್ಸ್ಪೆಕ್ಟ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ. ಅದರಲ್ಲಂತೂ ಹೆಲ್ತ್ ಇನ್ಸ್ಪೆಕ್ಟ್ರ್ ಫಸ್ಟ್ ಮಾಡಿದ್ವಿ. ಅವ್ರು ಬರ್ತೀನಿ ಅಂತ ಇದುವರೆಗೂ ಬಂದಿಲ್ಲ ಸರ್. ಇನ್ನಷ್ಟೇ ಸರ್. ನಮಸ್ತೆ. ಈಗಾಗಲೇ ನೀವು ನೋಡಿದ್ದೀರಿ, ನಮ್ಮ ಸ್ವಂತ ಅತ್ತೆಯವರು ಪೌರ ಕಾರ್ಮಿಕರಾಗಿ 20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದನೂ ಕೂಡ ಅವರು ಹೊಟ್ಟೆ ನೋವು ಮತ್ತು ಒಂದು ಕಿಡ್ನಿಗೆ ಸಂಬಂಧಪಟ್ಟಂಥ ಆಪ್ರೇಷನ್ ಕೂಡ ಅವರು ಆಗಿತ್ತು. ಮತ್ತು ಪಿತ್ತಕೋಶದ ಅಲ್ಲಿ ಕಲ್ಲಿತ್ತು ಅಂತೇಳಿ ವಿನಯ್ ಹಾಸ್ಪಿಟಲಲ್ಲಿ ಕಳೆದ 1 ತಿಂಗಳಿಂದ ಅವರು ಒಂದು 20 ದಿನ ಅಡ್ಮಿಂಟ್ ಆಗಿ ಅಲ್ಲೂ ಕೂಡ ಚಿಕಿತ್ಸೆ ಪಡ್ಕೊಂಡು ಆಪ್ರೇಷನ್ ಕೂಡ ಆಯಿತು. ಅಲ್ಲಿಂದ ವಾಪಸ್ ಬಂದಿದ್ದರು. ಮತ್ತೆ 1 ತಿಂಗಳಾದಮೇಲೆ ಮತ್ತೆ ಅವ್ರಿಗೆ ಹೊಟ್ಟೆ ನೋವು ಬಂದು ಮತ್ತು ಕಿಡ್ನಿ ಇನ್ಫೆಕ್ಷನ್ ಕೂಡ ಆಗಿತ್ತು. ಮತ್ತು ಈಗ ಕಳೆದ 1 ವಾರದಿಂದ ಬ್ರೈನ್ಗೆ ಸ್ಟ್ರೋಕ್ ಕೂಡ ಆಗಿದೆ. ಈಗಾಗಲೇ ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಇವೆಲ್ಲ ನೋಡೋದಾದರೆ ಅವರು ನಗರಸಭೆಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಪ್ರತಿದಿನ ಕಸ ಗುಡಿಸ್ತಾರೆ, ಎಲ್ಲರೂ ಸ್ವಚ್ಛತೆಯನ್ನು ನೋಡ್ತಾರೆ. ಆದರೆ ಅವ್ರಿಗೆ ಈ ಥರ ಪರಿಸ್ಥಿತಿ ಆದರೆ ಅಟ್ಲೀಸ್ಟ್ ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟಂಥ ಆಯುಕ್ತರಾಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರವರು, ಅಲ್ಲಿರ್ತಕ್ಕಂಥ ಮೇಸ್ತ್ರಿಗಳು, ಇವ್ರು ಯಾರು ಕೂಡ ಅಲ್ಲಿ ಬಂದು ಅಟ್ಲೀಸ್ಟ್ ಅವ್ರನ್ನ ನೋಡೋದಾಗಿರಲಿ ಮಾಡೋದಾಗಿರಲಿ ಕೂಡ ಇನ್ನೂ ಕೂಡ ಆಗಿಲ್ಲ ಅಂತೇಳಿ ಇದು ಯಾವ ರೀತಿ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅಂತೇಳಿ ಕೂಡ ಅರ್ಥಾಗ್ತಿದೆ.